ಮುಂದುವರಿದ ತೆರಿಗೆ ಕದನದಲ್ಲಿ ಕಾಂಗ್ರೆಸ್ಸಿನವರು ಅವ್ರವ್ರಿಗೆ ಹೇಳ್ದಂಗೆ ಅವ್ರವ್ರು ಹೇಳಿದ್ದಾರೆ. ವಿತ್ತ ಸಚಿವ ತಪ್ಪು ಮುಚ್ಕೊಳಕ್ಕೆ ಮಾತಾಡ್ತಾ ಇದ್ದಾರೆ ರೀ, ಎಲ್ಲ ಬರೀ ಸುಳ್ಳ್ರಿ ಇವ್ರದ್ದು ಅಂತ ಅವರು. ಇವರು ಯಡಿಯೂರಪ್ಪನವ್ರೆ, ಸಿದ್ದರಾಮಯ್ಯ ದಿಲ್ಲಿಗೆ ಹೋಗಿ ರಾಜ್ಯದ ಮರ್ಯಾದೆ ಎಲ್ಲ ಹಾಳು ಮಾಡಿಬಿಟ್ರಪ್ಪ. ಏನು ಮರ್ಯಾದೆ ಏನು ಹಾಳಾಗೋದಿದೆ ಅದರಲ್ಲಿ? ಇಡೀ ಸರ್ಕಾರನೇ ಹೋಗಿ ಯಾರು ಮರ್ಡರ್ ಮಾಡಿ ಬಂದಿಲ್ವಲ್ಲ, ಅಥವಾ ಗುಂಡಾಕ್ಬಿಟ್ಟು ತೂರಾಡ್ಕೊಂಡು ಡಯಾಸ್ ಮೇಲೆ ಏನು ಬಿದ್ದಿಲ್ವಲ್ಲ ಕೆಳಕ್ಕೆ. ಇಲ್ಲ, ಏನು ಅವಮಾನ ಏನಿದೆ ಅದರಲ್ಲಿ? ರಾಜ್ಯಕ್ಕೆ ಅಲ್ಲಿ ಹೋಗಿ ಬಂದಿದ್ದ ಅವಮಾನ ಹೆಂಗಾಗತ್ತೆ ಅದು ಅಂತ ಅವರು. ಈ ಮಧ್ಯೆ ವಿತ್ತ ಮಂತ್ರಿಗಳ ಕಚೇರಿ ಬೆಂಗಳೂರಿನಲ್ಲಿ ಒಂದಿದೆ. ಯಾಕಂದರೆ ಅವರು ರಾಜ್ಯಸಭಾ ಸದಸ್ಯರು ಅಂತ ಇಲ್ಲೊಂದು ಕಚೇರಿ ಇರುತ್ತೆ. ನನಗದು ಇತ್ತು ಅನ್ನೋದೇ ಗೊತ್ತಿರಲಿಲ್ಲ, ಇವತ್ತೇ ಗೊತ್ತಾಗಿದ್ದಿದ್ದು. NSCIನವ್ರು ಮುತ್ತಿಗೆ ಹಾಕಿ ಅವ್ರ ನಾಮಫಲಕಕ್ಕೆ ಮಸಿ ಬೆಳೆದ ಆಕ್ರೋಶ ಹೊರಹಾಕಿದ್ರೆ 5 ಪೊಲೀಸರು ವಶಕ್ಕೆ ಪಡೆದು ವಿಚಾರಣೆ ಮಾಡ್ತಾರೆ. ವಶಕ್ಕೆ ಪಡೆದು ವಿಚಾರಣೆ ಕಳಿಸ್ಬೇಡಿ, ಸ್ಟ್ರೈಟ್ ಜೈಲಿಗೆ ಕಳಿಸಿ. ನಾಚಿಗೆಟ್ಟಂತಹ ಕಂತ್ರಿಗಳು ಮಾಡೋ ಕೆಲಸ ಅದು. ಯಾರದ್ದೇ ನಾಮಫಲಕ ಆಗಲಿ ಮತ್ತು ಯಾವುದೇ ಪಕ್ಷದವರದ್ದಾಗಲಿ ಅದಕ್ಕೆ ಹೋಗಿ ಮಹಾನ್ ಪೋಖ್ರಿಗಳ ಥರ ಹೋಗಿ ಬಣ್ಣ ಹೊಡೆಯೋದು ಏನು ದೊಡ್ಡ ಏನು ಇವರಿದು ವಿಕ್ರಮಾದಿತ್ಯ ಇದು ದೊರೆದು ಪಳೆಯುಳಿಕೆಗಳಿವು, ಅಯೋಗ್ಯರುಗಳಂತಂದು. ಕಾಮನ್ ಸೆನ್ಸ್ ಬೇಡವಾ ಸ್ವಲ್ಪನಾದ್ರೂ? ಯಾರು ನಾಳೆ ನೀ ಕಾಂಗ್ರೆಸ್ ಪಕ್ಷದ ಯಾರ್ದೋ ಒಬ್ರದ್ದು ಬೋರ್ಡ್ಗೆ ಹೋಗ್ಬಿಟ್ಟು ಯಾವನೋ ಒಬ್ಬ ಒಂದು ಕ್ಯಾನ್ ತಗೊಂಬಿಟ್ಟು ಹಿಂಗೆ ಅಂದ್ಬಿಟ್ಟು ಹಿಂಗೆ ಹಾಕ್ಬಾರ್ದು, ದೊಡ್ಡ ಕಷ್ಟನ ಅದು. ನಿಮ್ಮ ಹಕ್ಕು ಕೊಡ್ಕೋಬೇಕಾಗಿತ್ತು. ಯಾವ ಪಕ್ಷದವ್ರು ಯಾರ್ದಕ್ಕೆ ಮಾಡಿದ್ರು ಇದೇ ಇರಬೇಕು ನಿಲುವು. ಪ್ರತಿಭಟಿಸೋದು ಬೇರೆ ಅದು ಅದೆಂಥದ್ದು ಜ್ಞಾನಗೆಟ್ಟವ್ರಂತಂದು. ಎಸ್, ಈಗ ಅವರ ತಪ್ಪುಗಳನ್ನ ಮರೆಮಾಚಿಕೊಳ್ಳಿಕ್ಕೆ ಅನೇಕ ರೀತಿಯ ಕಸರತ್ತುಗಳನ್ನ ಇವತ್ತು ಕೇಂದ್ರ ವಿತ್ತ ಸಚಿವರು ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟ್ ಅಫೇರ್ಸ್ ಮಿನಿಸ್ಟರ್ ಮತ್ತು ವಿತ್ತ ಸಚಿವರು ನಮ್ಮ ನೀರಾವರಿಗೆ 5,300 ಕೋಟಿ ಕೊಡ್ತೀನಿ ಅಂತ ಹೇಳಿದ್ದು ಕೊಟ್ರ. ಬರಗಾಲಕ್ಕೆ ಅವ್ರು ದುಡ್ಡು ಕೊಡ್ಬೇಕಾಗಿತ್ತೋ ಇಲ್ಲೋ, ಒಂದು ಬಿಡುಗಾಸು ಕೊಟ್ಟಿಲ್ಲ. ಬಹಳ ಸಂತೋಷ. ಅಟ್ಲೀಸ್ಟ್ ಅವ್ರಿಗೆ ಗೊತ್ತಾಗಿದೆಯಲ್ಲ, ಕೇಳೋಂತ ರಾಜ್ಯ ಇದೆ. ಬರ ಪರಿಹಾರ ಬಂದೇ ಇಲ್ಲ ಎಂದು ಜಾಹೀರಾತು ಕೊಟ್ಟಿದ್ದಾರೆ. ಆದರೆ ಈಗಾಗಲೇ ಕೇಂದ್ರ ಸರ್ಕಾರ 6,000 ಕೋಟಿಗಳು ಹೆಚ್ಚು ಅಧಿಕ ವಿಪತ್ತು ನಿರ್ವಹಣಾ. ಯಡಿಯೂರಪ್ಪನವರು ಹೇಳ್ತಿರೋದು ಅಷ್ಟು ಸರಿ ಇದ್ದಂಗಿಲ್ಲ. ಅದು NDRF ದುಡ್ಡು. ಅದು NDRF ದುಡ್ಡನ್ನು ಎಲ್ಲ ರಾಜ್ಯಗಳಿಗೂ ಕೊಡ್ತಾರೆ. ನೀವು ಅದನ್ನೇ ಬರ ಪರಿಹಾರದ್ದು ಅಂತ ಹೇಳಬೇಡಿ. ಕಳೆದ ವರ್ಷದನ್ನ ಮುಂಗಡ ಅಂತ ಹೇಳ್ತಿದ್ದಾರೆ. ಹೇಳಬಾರ್ದು ಅದನ್ನು. ಸುಮ್ಮನೆ ನೀವು ರಾಜಕಾರಣ ಮಾಡಬೇಕು ಅಂದರೆ ರಾಜಕಾರಣ ಮಾಡ್ಕೊಳ್ಳಿ, ಅದು ಬೇರೆ ವಿಚಾರ ಅದು ಅಲ್ವಾ? ಹಾಂ, ಈಗ ಇವರು ಯಾರು ಈಗ ಕಸರತ್ತು ಮಾಡುತ್ತಿದ್ದಾರೆ ಎನ್ನುವ DK ಸುರೇಶ್ ನಿಮ್ಮಿಂದಾನೇ ಆಗಿದ್ದಿದೆಲ್ಲ. ಐ ಸ್ಕ್ವೇರ್ಲಿ ಬ್ಲೇಮ್ ದಟ್ MP ಫಾರ್ ಎವ್ರಿ ಪ್ರಾಬ್ಲಮ್ ಟುಡೇ. ನೀವು ಆ ಸೆಂಟೆನ್ಸನ್ನು ಹೇಳದೆ ಅವತ್ತು ಬಾಯಿ ಮುಚ್ಕೊಂಡು ಇದ್ದಿದ್ದಿದ್ರೆ ನಮ್ಗೆ ಉತ್ತರನಾರು ಬರ್ತಿತ್ತು. ಈಗ ನಿಮ್ಮ ಮಕ್ಕ ತೋರಿಸ್ಬಿಟ್ಟು ಎಲ್ಲ ದಿಕ್ಕು ತಪ್ಪಿಸ್ಬಿಟ್ರು ನಮಗೆ. ನಿಮ್ಮಿಂದಾನೇ ಆಗಿದ್ದದು. ಯು ಆರ್ ರೆಸ್ಪಾನ್ಸಿಬಲ್. ನಾಲ್ಗೇನ ಕಂಟ್ರೋಲ್ ಇಟ್ಕೊಳ್ಳದೆ ಇದ್ದಕ್ಕೆ ನೀವೇ ರೆಸ್ಪಾನ್ಸಿಬಲ್. ಅದಕ್ಕೆ ಅನುಭವಿಸಿ. ಎಸ್, ಕರ್ನಾಟಕ ಬೆನ್ನಲ್ಲೇ ಕೇರಳ ಸರ್ಕಾರ ದೆಹಲಿಯ ಜಂತರ್ ಮಂತರ್ನಲ್ಲಿ ಕೇಂದ್ರದ ಅನುದಾನ ತಾರತಮ್ಯ ವಿರೋಧಿಸಿ ರಣಕಹಳೆಯನ್ನು ಮೊಳಗಿಸಿದೆ. ಕೇರಳ ಹೌಸ್ನಿಂದ ಜಂತರ್ ಮಂತರ್ವರೆಗೆ ರ್ಯಾಲಿ ನಡೆಸಿ LDF ಸರ್ಕಾರ ಕೇಂದ್ರ ಸರ್ಕಾರದ ವಿರುದ್ಧ ಆಕ್ರೋಶ ಹೊರಹಾಕಿತು. ಈ ಪ್ರತಿಭಟನೆಯಲ್ಲಿ ದೆಹಲಿ, ಪಂಜಾಬ್ ಮುಖ್ಯಮಂತ್ರಿಗಳು ಕೂಡ ಪಾಲ್ಗೊಂಡಿದ್ರು. ವಿಪಕ್ಷಗಳ ಆಡಳಿತ ವಿರುದ್ಧ ರಾಜ್ಯಗಳ ಮೇಲೆ ಕೇಂದ್ರ ಸರ್ಕಾರ ಸಮರ ಸಾರಿದೆ ಅಂತ ಕೇಜ್ರಿವಾಲ್ ಆರೋಪ ಮಾಡಿದ್ರು. ವಿಶೇಷ ಅಂದ್ರೆ LDF ಪ್ರತಿಭಟನೆಯಲ್ಲಿ ಕಾಂಗ್ರೆಸ್ ಶಾಸಕರು ಯಾರು ಪಾಲ್ಗೊಂಡಿರಲಿಲ್ಲ. ಇದಕ್ಕೆ ಬಿಜೆಪಿ ತಿರುಗೇಟನ್ನು ಕೊಟ್ಟಿದೆ. ಕೇಂದ್ರದಿಂದ ಅನ್ಯಾಯ ಆಗಿದ್ರೆ ಕಳೆದ 8 ವರ್ಷಗಳಿಂದ ಯಾಕೆ ಸುಮ್ಮನೆ ಕುಳಿತಿತ್ತು LDF? ಆಗ್ಲೇ ಯಾಕೆ ಪ್ರಶ್ನೆ ಮಾಡಿಲ್ಲ ಅಂತ ಕೇಳಿದೆ. ಈ ಮಧ್ಯೆ ಕೇಂದ್ರ ಸರ್ಕಾರದಿಂದ ತಮಿಳುನಾಡಿಗೆ ಆರ್ಥಿಕ ಪಕ್ಷಪಾತ ಆಗಿದೆ ಅಂತ ಆರೋಪಿಸಿ ಲೋಕಸಭೆಯಲ್ಲಿ DMK ಸಂಸದರು ಪ್ರತಿಭಟನೆ ನಡೆಸಿದ್ರು. ನಿಲುವಳಿ ಮಂಡನೆಗೆ ಅವಕಾಶ ನೀಡದ್ದನ್ನ ಖಂಡಿಸಿ ಸದನದಿಂದ ವಾಕೌಟ್ ಮಾಡಿದ್ರು. ಗಾಂಧಿ ಪ್ರತಿಮೆ ಮುಂದೆ ಕುಳಿತು ಧರಣಿ ಕೂಡ ಮಾಡಿದ್ರು. ಈ ಮಧ್ಯೆ ರಾಹುಲ್ ಗಾಂಧಿ ಮಾತನಾಡಿ ರಾಜ್ಯಗಳಿಂದ ಸಂಗ್ರಹವಾಗುವ GSTಯನ್ನ ಕೇಂದ್ರ ಅದಾನಿಗೆ ಕೊಡ್ತಾ ಇದೆ ಅಂತ ಆರೋಪ ಮಾಡಿದ್ರು. ರಾಹುಲ್ ಗಾಂಧಿ ಅವರಿಗೆ ತೋಚ್ದಂಗೆಲ್ಲ ಮಾತಾಡೋದಾದ್ರೆ ಮಾತಾಡ್ಕೊಂಡು ಇರಬಹುದು. ಬಟ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್, every time you speak like this, your value will go down ಅಷ್ಟೇ. ಕಾಮನ್ ಸೆನ್ಸ್ ಬೇಕು ಸ್ವಲ್ಪ. ಹೇಗೆ GST ದುಡ್ಡು ಅದಾನಿಗೆ ಹೋಗುತ್ತೆ? ಹೌ ಎಕ್ಸ್ಪ್ಲೇನ್ ಮಾಡಿಪ್ಪ ಯಾರು ಒಬ್ರು. ಹೇಗೆ ಹೋಗಕ್ಕಾಗತ್ತೆ? ಅದಾನಿ ಬಿಸ್ನೆಸ್ ಮಾಡಿದ್ರೆ ಆ ಬಿಸ್ನೆಸ್ಗೆ ಬೇಕಾಗಿದ್ದ ದುಡ್ಡನ್ನ ಅವ್ರು ಯಾರೋ ಕೊಟ್ಕೋತಾರೆ ಅದಕ್ಕೆ, ಹೌದಲ್ಲ? ಹಾಗಾದ್ರೆ ರಾಜ್ಯದಿಂದ ಸಂಗ್ರಹವಾಗ GSTನ ಕೇಂದ್ರ ಅದಾನಿಗೆ ಕೊಡ್ತಿದೆ ಅನ್ನೋದಿದ್ರೆ, ನಿಮ್ಮ ಒಬ್ಬ ಮುಖ್ಯಮಂತ್ರಿ ತೆಲಂಗಾಣನಲ್ಲಿ ಅವ್ರ ಜೊತೆ ಅಗ್ರಿಮೆಂಟ್ಗಳಿಗೆ ಸೈನ್ ಆಗ್ತಾರಲ್ಲ, ಅವ್ರನ್ನೇನಂತ ಕರೆಯೋಣ? ಮರಿ ಅದಾನಿ ಅಂತ ಕರೆಯೋಣವ ಅಥವಾ ರೇವಂತ್ ಅದಾನಿ ಅಂತ ಕರೆಯೋಣವ ಅವರನ್ನು? ಏನಿದು ಎಲ್ಲ ಕಾಮನ್ ಸೆನ್ಸ್ ಇಲ್ಲದೆ ಟಾಕ್ ಮಾಡ್ತಾರೆ ಇವ್ರುಗಳು. ಬೇಸ್ಲೆಸ್. ಹೆಂಗೆ ಕೊಡೋಕ್ಕಾಗತ್ತಪ್ಪ ಯಾರು ಒಬ್ರು? ಹೌ ಈಗ ಪ್ರೂವ್ ಮಾಡಿ ಅಂತ ಯಾರಾದರೂ ಕೇಳಬೇಕಲ್ಲ, ಕೇಸ್ ಹಾಕಬೇಕು ಯಾರು ಒಬ್ರು. ಅವ್ರ ಕಂಪ್ನಿನವ್ರುಗಳು ಎಲ್ಲಿಂದ ಬಂತು ತೋರ್ಸಪ್ಪ ಇಲ್ಲಿ ಅಂತ ಲೆಕ್ಕನ.
ಈ ನ್ಯಾಯಯಾತ್ರೆಯಲ್ಲಿ ಬ್ಯುಸಿ ಆಗಿರೋ ಸಾಹೇಬ್ರು ಯಾರು? ರಾಹುಲ್ ಗಾಂಧಿ ಅವರು. ನಿಮ್ಗೆ ಹೆಂಗೆ ಗೊತ್ತಿರೋ ಸಾಹೇಬ್ರು ಅಂದ ತಕ್ಷಣ ಅವರೇ ಅಂತ? ಅವ್ರದ್ದೇ ನೆಕ್ಸ್ಟ್ ಇರೋದಿಲ್ಲ. ಹೌದಾ? ಓಕೆ. ರಾಹುಲ್ ಗಾಂಧಿ ಅವರು ಮೋದಿ ವಿರುದ್ಧ ಒಂದು ಆರೋಪ ಮಾಡ್ಕೊಂಡಿದ್ದಾರೆ. ಎಗೇನ್ ಟಪ 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 ಅಂತ ಹೊಡ್ಕೊಂಬಿಡೋದು ತಲೆಗೆ, ಯಾರ್ದೋ ಮೇಲೆ ಕೋಪಕ್ಕೆ. ಆಮೇಲೆ ನೋವಾಯಿತು ಅಂತ ಹೇಳೋದು. ಹೊಡ್ಕೊಳ್ಳೋದು ನೀವೇ ಹೊಡ್ಕತಾ ಇರೋದು ಡಬ 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 ಅಂತ. ಆಮೇಲೆ ಹೋದ್ರು ಅವರು, ನಿಮಗೆ ನೋವಾಯಿತು, ತಲೆನೋವು ಬರುತ್ತೆ. ಅದೇ ಥರ ಆಗಿರೋದು. ಒಂದು ಆರೋಪ ಮಾಡಿದ್ದಾರೆ. ಒರಿಸ್ಸಾದ ಜರ್ಸುಗೂಡಾದಲ್ಲಿ ಮಾತಾಡ್ತಾ ಇದ್ದಾಗ ಅವರು, ಪ್ರಧಾನಿ ಮೋದಿ ತಮ್ಮ ಜಾತಿ ವಿಚಾರದಲ್ಲಿ ಜನರಿಗೆ ಸುಳ್ಳು ಹೇಳಿದ್ದಾರೆ. ಅಸಲಿಗೆ ಪ್ರಧಾನಿ ಮೋದಿ ತಮ್ಮ ಹುಟ್ಟಿನಿಂದ OBC ವರ್ಗಕ್ಕೆ ಸೇರಿದವರಲ್ಲ. ಮೋದಿ ಜನರಲ್ ಕ್ಯಾಟಗರಿಯಲ್ಲಿ ಬರುವ ತೇಲಿ ಜಾತಿಗೆ ಸೇರಿದ ವ್ಯಕ್ತಿ. 2000 ಇಸ್ವಿಯಲ್ಲಿ ತೇಲಿ ಜಾತಿನ OBCಗೆ ಸೇರಿಸಲಾಯಿತು ಅಂತ ವ್ಯಾಖ್ಯಾನಿಸಿ, ಮೋದಿ ಮೇಲ್ಜಾತಿಯಲ್ಲಿ ಜನಿಸಿದ್ದರಿಂದನೇ ಅವರು ಜಾತಿ ಗಣತಿ ವಿರೋಧಿಸ್ತಿದ್ದಾರೆ ಅಂತ ಎಲ್ಲ ಬಿಟ್ರು ರೈಲನ್ನು. ಏನಾದ್ರು ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೆ ಇವ್ರನ್ನ ರೈಲ್ವೆ ಮಿನಿಸ್ಟರ್ ಮಾಡಬೇಕು. ಈ ಬೆನ್ನಲ್ಲಿ ರಾಹುಲ್ ಅವರಪ್ಪ ಸುಳ್ಳು ಅಂತು ಕೇಂದ್ರ ಹೇಳ್ತು. ಕೇಂದ್ರ ಏನ್ರಿ ಹೇಳೋದದು? ಯಾವ ದೊಡ್ಡ ಸುದ್ದಿ ಅಂತ ಕೇಂದ್ರ ಸರ್ಕಾರ ಹೇಳಬೇಕು ಅದಕ್ಕೆ? ಈ ಕ್ವಶನ್ನು 2014ರಲ್ಲಿ ಮೋದಿ ಪ್ರಥಮ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು ಅಂತ ಬಂದಾಗಲೇ ಬಂದಿತ್ತು. ಅವ್ರು ಯಾವ ಜಾತಿ? ಅಯ್ಯೋ, ಇದು ಏನು ದೊಡ್ಡ ಗನಂದಾರಿ. ಅದಕ್ಕೆ ಬಡ್ಕೊಂಡಿದ್ದು ನಾನು, ಸಿದ್ದರಾಮಯ್ಯನವರೇ ನಿಮ್ಗೆ ಫೋನ್ ಹಾಕ್ಬಿಟ್ಟ, ಯಾರ್ಯಾರು ಇವ್ರು ಬರ್ಕೊಡ್ತಾರೆ ಅವ್ರನ್ನೆಲ್ಲ ಕರೆಸ್ಬಿಟ್ಟು ಟ್ರೈನಿಂಗ್ ಕೊಡಿ ಅಂತ. ಉಡಾಪೆಗಳ ಥರ ಬರೀತಾರಲ್ಲ ಕೂತ್ಕೊಂಡು ಹೇಳ್ಕೊಟ್ಟು ಕಳಿಸೋದು. ಈ ಪಾರ್ಟಿನೂ ಅಷ್ಟೇ ಕೇಳಿಸ್ಕೊಂಡು ಹೇಳ್ತಾರೆ. 2014ರಲ್ಲೇ ಬಂದಿತ್ತು ಇದು ಪ್ರಶ್ನೆ. ಈ ಪ್ರಶ್ನೆ ಎದ್ದಿತ್ತು, ಈಸಿ ರಿಯಲಿ ಎ ಬ್ಯಾಕ್ವರ್ಡ್ ಕ್ಲಾಸ್ ಅಂತ. ಓಕೆ, ಮೋದಿ ಹುಟ್ಟಿನಿಂದ OBC ವರ್ಗಕ್ಕೆ ಸೇರಿದವರಲ್ಲ. ಈ ದೇಶದಲ್ಲಿ OBCಗೆ ಸೇರ್ಪಡೆಯಾಗಿರುವ ಜಾತಿಗಳೆಷ್ಟು ಕಳೆದ 50 ವರ್ಷದಲ್ಲಿ? ಅವರೆಲ್ಲ ಹುಟ್ಟಿನಿಂದ OBCನಾ? STಗೆ ಸೇರಿರುವ ಜಾತಿಗಳು ಯಾವ್ಯಾವುದು? ಅವರೆಲ್ಲ ಹುಟ್ಟಿನಿಂದ STಗಳ? ಕಾಮನ್ ಸೆನ್ಸ್ ಎಲ್ಲ ಯಾರಿಗೋ ಇಲ್ಲಿ. ಅವರೆಲ್ಲ ಎಸ್ ಟಿ ಭಾಳ ದಿನ ಸೇರಿಸಿರ್ತೀವಿ, ಏನೇನೋ ಅನ್ಯಾಯ ಆಗಿರುತ್ತೆ ಅನ್ನೋ ಕಾರಣ ತಂದು STಗೆ ಹಾಕಿರ್ತಾರೆ. ಅವರೆಲ್ಲ ಹುಟ್ಟಿನಿಂದ ST ಅಲ್ಲ. OBC ವರ್ಗಕ್ಕೆ ಇದೊಂದೇ ಜಾತಿ ಅಲ್ಲ. ಯಾವುದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಜಾತಿ ಒಂದೇ ಅಲ್ಲ, ಎಷ್ಟೋ ಜಾತಿಗಳಿಗೆ ಸೇರಿಸಿದ್ದೀವಿ ತಗೊಂಡೋಗಿ. ಹೌದಲ್ಲ? ಅವ್ರು ಯಾರು ಹುಟ್ಟಿನಿಂದ ಅಲ್ವಲ್ಲ, ಅದು ಅವರಿಗೂ ಗೊತ್ತಿರುತ್ತೆ. ನಿಮ್ಗೆ ಜ್ಞಾನ ಇಲ್ವಾ? ಜ್ಞಾನ ಬೇಡವಾ? ಅದು ಯಾವನಾದ್ರು ಹುಟ್ಟಿನಿಂದಾನೇ ಬರೋಕ್ಕಾಗತ್ತಾ ಅದರೊಳಕ್ಕೆ? ಏನಪ್ಪ ನಿಮ್ಗಳು. ಆಲ್ ರೈಟ್, 14ರಲ್ಲಿ ಬಂದಾಗಲೇ ಇದರದ್ದು ರಿಸರ್ಚ್ ಇತ್ತು. ಏನಿತ್ತು ರಿಸರ್ಚ್ ಆಗಲೇ? ಯಾರು ಅದನ್ನು ಹೇಳಲ್ಲ. 94ರಲ್ಲೇ ಗುಜರಾತ್ನಲ್ಲಿ ಇದ್ದದ್ದು ಏನೋ ಮೆಹ್ತಾ ಅಂತಾನೋ ಆ ಥರ ಏನೋ ಒಂದು ಮುಖ್ಯಮಂತ್ರಿ, ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಇದ್ದಿದ್ದಲ್ಲಿ ಗುಜರಾತಲ್ಲಿ. ಆಗ ಈ ಜಾತಿ ಮತ್ತು ಇದರ ಜೊತೆ ಇನ್ನೊಂದು 4-6 ಜಾತಿಗಳನ್ನು ಅವತ್ತಿನ ಗುಜರಾತ್ ಸರ್ಕಾರ, ಕಾಂಗ್ರೆಸ್ಸಿನ ಸರ್ಕಾರ OBCಗೆ ಸೇರ್ಸಕ್ಕೆ ನಿರ್ಣಯನ ಮಾಡ್ತು. ಅವ್ರದೇ ನಿರ್ಣಯ ಆಗಿತ್ತು. ಇವರೆಷ್ಟು ಅದನ್ನೇ ಮರ್ತ್ಕೊಂಡ್ಬಿಟ್ಟಿದ್ದಾರೆ ಸರ್. 2009-10ರಲ್ಲೋ ಏನೋ ಅಲ್ಲ, ಸಾರಿ 1999-2000 ಅಲ್ಲೇನೋ ವಾಜಪೇಯಿ ಗೌರ್ಮೆಂಟ್ ಇದ್ದಾಗ ಕೇಂದ್ರ ಸರ್ಕಾರವೂ ಅದನ್ನು ಅಧಿಸೂಚನೆ ಒಳಗೆ ತಂತು. ಅಂದರೆ ವಾಜಪೇಯಿ ಸರ್ಕಾರ ಮೋದಿ ಜಾತಿ ಇದೆಯಾ ಇಲ್ವಾ ನೋಡು ಸೇರಿಸ್ಬಿಡೋಣ ಅಂತ ಸೇರಿಸಿದ್ರಾ? ಅವಾಗಿಲ್ಲ ಇಲ್ವಲ್ಲ. ಏನಪ್ಪ ಹೇಳೋದು ಇದಕ್ಕೆಲ್ಲ? ಜೋಕ್ ಆಗಿಬಿಡ್ತಾ ಇದ್ದೀರಿ ಯಾಕೋ ಬರ್ತಾ ಬರ್ತಾ ನೀವುಗಳು. ಸುಮ್ಮನೆ ಕಾಮನ್ ಸೆನ್ಸ್ ಬೇಡವಾ ಸ್ವಲ್ಪ ನರ್ವೆ? ಆಲ್ ರೈಟ್, ಮೋದಿ OBC ಅಲ್ಲ ಅಂತಲೇ ಇಟ್ಕೊಳ್ಳೋಣಪ್ಪ. ಮೊದಲನೆಯ ಟರ್ಮಲ್ಲಿ ಮೋದಿಗೆ ಓಟ್ ಹಾಕಿದ್ದಾಗ ಈ ಜನ, ಅಥವಾ ಎರಡನೇ ಟರ್ಮಲ್ಲಿ ದೇಶದಲ್ಲಿ ಜನ ಓಟ್ ಹಾಕಿದಾಗ ಅವ್ರನ್ನ ಓನೋ ಬಿನೋ ಸಿನೋ ನೋಡಿ ಓಟೇ ಹಾಕಿಲ್ಲ. ಅದು ಬೇಕು, ಮೋದಿ 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 ಅನ್ಕೊಂಡು ಓಟ್ ಹಾಕಿದ್ದಾರೆ ಅಷ್ಟೇ ಇವರು. ಅದು ಯಾವ ಓನೂ ಇಲ್ಲ, ಬಿನೂ ಇಲ್ಲ, ಸಿನೂ ಇಲ್ಲ, ಅಲ್ಲಿ ಅದು ಲೆಕ್ಕಕ್ಕೆ ಬಂದೇ ಇಲ್ಲ. ಒಂದು ವೇಳೆ ಅಲ್ಲ ಮೇಲ್ಜಾತಿ ಅಂತಲೇ ಇಟ್ಕೊಳ್ಳೋಣಪ್ಪ ಫಾರ್ ಎಕ್ಸಾಂಪಲ್ ಆರ್ಗ್ಯುಮೆಂಟ್ಗೀಗ. ಹಾಗಿದ್ರೆ ಮೇಲ್ಜಾತಿಯವರಾಗಿದ್ರೆ ಅವರು ಪ್ರೈಮ್ ಮಿನಿಸ್ಟರ್ ಆಗಬಾರ್ದಾ? ಅಲ್ಲ, ಅದಕ್ಕೆ ಮೀಸಲಾತಿ ವಿರೋಧ ಮಾಡ್ತಿದ್ದಾರೆ. ಯಾವ ಮೀಸಲಾತಿಯನ್ನು ಏನಕ್ಕೆ ವಿರೋಧ ಮಾಡಬೇಕು? ಅವ್ರಿಗೆ ಆಗ ಲಾಭ ಏನದರಲ್ಲಿ? ಅವ್ರ ಮೇಲ್ಜಾತಿಯವರು ಅದಕ್ಕೆ ಅಂತ. ಹಾಗಾದ್ರೆ ಇಂದಿರಾ ಗಾಂಧಿ, ರಾಜೀವ್ ಗಾಂಧಿ ಎಲ್ಲ ಏನು ಯಾವ ಜಾತಿ ಅವರೆಲ್ಲ? ಹಂಗಾರೆ ಅವರೆಲ್ಲ ಯಾಕೆ ಪ್ರೈಮ್ ಮಿನಿಸ್ಟರ್ ಆಗ್ತಾರೆ? ಇದು ನನಗೆ ಐ ಟೆಲ್ ಯು, ಫಿರೋಜ್ ಗಾಂಧಿ ವಾಸ್ ಎ ಪಾರ್ಸಿ, ಮೇಡಮ್ ಗಾಂಧಿ ಬ್ರಾಹ್ಮಿನ್ನು, ಹಂಗೆ ಲೆಕ್ಕ ಹಿಡಿಯಕ್ಕೆ ಸ್ಟಾರ್ಟ್ ಮಾಡಿದ್ರೆ ಈಗ
ಇದು ಸಮ್ ಬೆಟರ್ ರಿಸರ್ಚ್ ಇಸ್ ರಿಕ್ವೈರ್ಡ್ ಇವ್ರುಗಳಿಗೆಲ್ಲ. ಎಸ್, ನೋಡೋಣ, ಅವ್ರು ಏನು ಬೇಕಾದ್ರೂ ಹೇಳ್ಕೊಳ್ಳಿ, ಅದು ಅವ್ರ ಇಷ್ಟ ಅಲ್ವಾ. ಜನ ನಿಮ್ಗೆ ಈಗ ಕೇಳಿಸ್ಕೊಂಡಿದ್ದೀರಲ್ಲ, ಆಗ ಹೇಳಿದ್ನಲ್ಲ ನಾನು, ಸಿದ್ದರಾಮಯ್ಯನವ್ರು 3 ಟ್ವೀಟು ಕೇಳಿಸ್ಕೊಂಡಿದ್ದನ್ನು ಅರ್ಥ ಮಾಡ್ಕೊಂಡಿದ್ದ ಆಧಾರದಲ್ಲಿ ನೀವು ನಿರ್ಧಾರ ಮಾಡ್ಕೊಳ್ಳಿ ಅಂತಂದ್ವಲ್ಲ. ಹಾಗೆ ಇದನ್ನೆಲ್ಲ ಈಗ ಎಕ್ಸ್ಪ್ಲೈನ್ ಮಾಡಿದ್ದೀವಲ್ಲ ರಾಹುಲ್ ಗಾಂಧಿದು. ಕೇಳಿಸ್ಕೊಂಡಿದ್ದನ್ನು ಅರ್ಥ ಮಾಡ್ಕೊಂಡಿದ್ದ ಆಧಾರದಲ್ಲಿ ತೀರ್ಮಾನ ಮಾಡ್ಕೊಳ್ಳಿ. ಎಸ್.